ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ಏಕಾಏಕಿ ದಾಳಿ ನಡೆಸಿದೆ. ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನ ಹತ್ಯೆಗೈದಿದೆ. ವಿಶೇಷ ಅಂದ್ರೆ ಇರಾನ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದರೆ ಭಾರತದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಪ್ರತಿಭಟನೆ ಜೋರಾಗಿದೆ. ಇರಾನ್ನಲ್ಲಿ ಅಯಾತೊಲ್ಲಾ ಅಲಿ ಖಮೇನಿ ಹತ್ಯೆ. ಬೆಂಗಳೂರು, ದೆಹಲಿ, ಕಾಶ್ಮೀರದಲ್ಲಿ ಪ್ರತಿಭಟನೆ. ಇರಾನ್ ವರ್ಸಸ್ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಇಷ್ಟು ದಿನ ನಡೆಯುತ್ತಿದ್ದ ಶೀತಲ ಸಮರಕ್ಕೆ ಬಹುತೇಕ ತೆರೆಬಿದ್ದಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಜಂಟಿಯಾಗಿ ಯುದ್ಧ ಸಾರಿದ್ದು 30 ಕಡೆ ದಾಳಿ ನಡೆಸಿ ನಗರಗಳನ್ನು ಉಡೀಸು ಮಾಡಿದ್ವು. ಇದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರ ಕೊಟ್ಟಿದ್ದು ದೊಡ್ಡಣ್ಣನ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡಿದೆ. ಇದೀಗ ಇರಾನ್ನ ಸರ್ವೋಚ್ಚ ನಾಯಕನನ್ನೇ ಮಿತ್ರ ಪಡೆಗಳು ಹತ್ಯೆಗೈದಿವೆ. ಇರಾನ್ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ನಿಧನ ವಾರ್ತೆಗೆ ಜಗತ್ತಿನಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ತನ್ನ ದೇಶದ ನಾಯಕನ ಸಾವಿನ ಸುದ್ದಿ ಕೇಳಿ ಇರಾನಿಯನ್ನರು ಖುಷಿ ಪಡುತ್ತಿದ್ರೆ, ನಮ್ಮ ಬೆಂಗಳೂರಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಪ್ರತಿಭಟನೆ ಅಂತಲ್ಲ, ನಮ್ಮ ಮನಸ್ಸಲ್ಲಿರುವಂತಹ ದುಃಖವನ್ನ ತೋರಿಸ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಇದೀವಿ. ಇದು ಪ್ರಪಂಚ ನೋಡ್ತಾ ಇದೆ, ಎಷ್ಟು ಅನ್ಯಾಯ ಆಗ್ತಾ ಇದೆ. ಇದು ಸರಿಯಲ್ಲ ಅನ್ನೋದನ್ನ ಇಡೀ ಪ್ರಪಂಚ ತಿಳ್ಕೋಬೇಕಾಗಿದೆ. ಮಾನವೀಯತೆ ಬಗ್ಗೆ ಮಾತಾಡುವಂತ ಪ್ರಪಂಚ ಇವತ್ತು ಎಲ್ಲಿದೆ ಅನ್ನೋ ಮಾತನ್ನ ಎಲ್ಲಾ ಕಡೆ ಕೇಳುವಾಗಿದೆ. ನೋಬೆಲ್ ಅಲ್ಲ, ಡಿಸಾಸ್ಟರ್ ಪ್ರಶಸ್ತಿ ಕೊಡಬೇಕು. ಮಿಸ್ಟರ್ ಟ್ರಂಪ್ ಅವರು ನೋಬೆಲ್ ಪೀಸ್ ಪ್ರೈಸ್ ಕೇಳ್ತಾ ಇದಾರಲ್ಲ, ಇನ್ನೊಂದು ಪ್ರೈಸ್ ಇವಾಗ ಇನ್ಸ್ಟೆಪ್ಟ್ ಮಾಡೋಣ, ಡಿಸಾಸ್ಟರ್ ಪ್ರೈಸ್ ಕೊಡಬೇಕು ಅವ್ರಿಗೆ. ಯಾಕೆಂದ್ರೆ ಎಲ್ಲ ಕಡೆ ಅವರು ಯುದ್ಧ ಮಾಡಿ ಹ್ಯುಮ್ಯಾನಿಟಿ ಸಫರಿಂಗ್. ಗಾಜಾ ಏನಾಯ್ತು ಗಾಜಾ ವೈಟ್ ಟಾಪ್ ಇನ್ನು ಪೀಸ್ ಸೀಸ್ ಫೈರ್ ಆದ್ಮೇಲೆ ಇಸ್ರಾಯೇಲ್ ಇಸ್ ಸ್ಟಿಲ್ ಹಿಟ್ಟಿಂಗ್ ಅಲ್ವಾ. ಭಾರತದ ವಿವಿಧ ಭಾಗಗಳಲ್ಲಿ ಭಾರೀ ಪ್ರತಿಭಟನೆ. ಜಮ್ಮು ಹಾಗೂ ಕಾಶ್ಮೀರದಲ್ಲೂ ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆಗಳು ನಡೆದಿವೆ. ರಾಂಬನ್ ಜಿಲ್ಲೆಯಲ್ಲಿ ಶಿಯಾ ಸಮುದಾಯದ ಪ್ರತಿಭಟನೆಗಳು ನಡೆದಿದ್ದು, ಅಮೆರಿಕ ಮತ್ತು ಇಸ್ರೇಲ್ ವಂಚನೆಯಿಂದ ನಮ್ಮ ನಾಯಕರನ್ನ ಕೊಂದಿದ್ದಾರೆ ಎಂದು ಆರೋಪಿಸಿದ್ದು, ಟ್ರಂಪ್ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓರ್ವ ಖಮೇನಿ ಸತ್ತಿದ್ದಾರೆ, 1,000 ಖಮೇನಿ ಹುಟ್ಟುತ್ತಾರೆ. अपने खामेनी रहबर को जिनको धोखे से मारा गया, जिनकी नस्लों में गद्दारी है, जिनकी नस्लों में धोखेबाजी है, उन्होंने धोखे से मारा मेरे खामेनी को. खामेनी मेरा शेर था, शेर. कल भी शेर था, आज भी शेर है, कयामत तक शेर रहेगा. एक खामेनी मरेगा, 1000 खामेनी ऊपर. ಅಲಿ ಖಮೇನಿಯನ್ನ ಮೋಸದಿಂದ ಹೊಡೆದಿದ್ದಾರೆ. एक गीदड़ ने एक शोयर को धोखे से मार दिया. बात करने की बातें बनाता रहा, जंगी भेड़ों से डराता रहा, लेकिन वो हुसैनी खून था. वो डरा नहीं, वो झुका नहीं. यजीद की तरह, मुलजिम की तरह पीछे से वार करने वाला यजीद इब्ने यजीद, ट्रंप और नेतन्याहू और उसके साथ चुप रहने वाले मुस्लिम कंट्रीज, अरे पीछे से फिर एक अली पे वार किया है. ಇರಾನ್ನಲ್ಲಿರುವ ಪರಮಾಣು ಸಾಮರ್ಥ್ಯವನ್ನ ಸಂಪೂರ್ಣ ನಾಶ ಮಾಡಿದ್ದೇವೆ ಎಂದು ಇಸ್ರೇಲ್, ಅಮೆರಿಕ ಹೇಳಿದ್ದು, ಅಷ್ಟಾಗಿಯೂ ಟ್ರಂಪ್ ಮತ್ತು ನೇತನ್ಯಾಹು ತೃಪ್ತರಾದಂತೆ ಕಾಣಲಿಲ್ಲ. ಅದೇ ಕಾರಣಕ್ಕೆ ಖಮೇನಿ ಆಟವನ್ನೇ ಮುಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ಏಕಾಏಕಿ ದಾಳಿ ನಡೆಸಿದೆ. ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನ ಹತ್ಯೆಗೈದಿದೆ. ವಿಶೇಷ ಅಂದ್ರೆ ಇರಾನ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದರೆ ಭಾರತದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಪ್ರತಿಭಟನೆ ಜೋರಾಗಿದೆ. ಇರಾನ್ನಲ್ಲಿ ಅಯಾತೊಲ್ಲಾ ಅಲಿ ಖಮೇನಿ ಹತ್ಯೆ. ಬೆಂಗಳೂರು, ದೆಹಲಿ, ಕಾಶ್ಮೀರದಲ್ಲಿ ಪ್ರತಿಭಟನೆ.
ಇರಾನ್ ವರ್ಸಸ್ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಇಷ್ಟು ದಿನ ನಡೆಯುತ್ತಿದ್ದ ಶೀತಲ ಸಮರಕ್ಕೆ ಬಹುತೇಕ ತೆರೆಬಿದ್ದಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಯುದ್ಧ ಸಾರಿದ್ದು 30 ಕಡೆ ದಾಳಿ ನಡೆಸಿ ನಗರಗಳನ್ನು ಉಡೀಸು ಮಾಡಿದ್ವು. ಇದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರ ಕೊಟ್ಟಿದ್ದು ದೊಡ್ಡಣ್ಣನ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡಿದೆ. ಇದೀಗ ಇರಾನ್ನ ಸರ್ವೋಚ್ಚ ನಾಯಕರನ್ನೇ ಮಿತ್ರ ಪಡೆಗಳು ಹತ್ಯೆಗೈದಿವೆ. ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ನಿಧನ ವಾರ್ತೆಗೆ ಜಗತ್ತಿನಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ತನ್ನ ದೇಶದ ನಾಯಕನ ಸಾವಿನ ಸುದ್ದಿ ಕೇಳಿ ಇರಾನಿಯನ್ನರು ಖುಷಿ ಪಡುತ್ತಿದ್ರೆ, ನಮ್ಮ ಬೆಂಗಳೂರಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಪ್ರತಿಭಟನೆ ಅಂತಲ್ಲ, ನಮ್ಮ ಮನಸ್ಸಲ್ಲಿರುವಂತಹ ದುಃಖವನ್ನ ತೋರಿಸ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಇದೀವಿ. ಇದು ಪ್ರಪಂಚ ನೋಡ್ತಾ ಇದೆ, ಎಷ್ಟು ಅನ್ಯಾಯ ಆಗ್ತಾ ಇದೆ. ಇದು ಸರಿಯಲ್ಲ ಅನ್ನೋದನ್ನ ಇಡೀ ಪ್ರಪಂಚ ತಿಳ್ಕೋಬೇಕಾಗಿದೆ. ಮಾನವೀಯತೆ ಬಗ್ಗೆ ಮಾತಾಡುವಂತ ಪ್ರಪಂಚ ಇವತ್ತೆಲ್ಲಿದೆ ಅನ್ನೋ ಮಾತನ್ನ ಎಲ್ಲಾ ಕಡೆ ಕೇಳುವ ಹಾಗಾಗಿದೆ. ನೋಬೆಲ್ ಅಲ್ಲ, ಡಿಸಾಸ್ಟರ್ ಪ್ರಶಸ್ತಿ ಕೊಡಬೇಕು. ಮಿಸ್ಟರ್ ಟ್ರಂಪ್ ಅವರು ನೋಬೆಲ್ ಪೀಸ್ ಪ್ರೈಸ್ ಕೇಳ್ತಾ ಇದಾರಲ್ಲ, ಇನ್ನೊಂದು ಪ್ರೈಸ್ ಇವಾಗ ಇನ್ಸ್ಟೆಪ್ ಮಾಡೋಣ, ಡಿಸಾಸ್ಟರ್ ಪ್ರೈಸ್ ಕೊಡಬೇಕು ಅವ್ರಿಗೆ. ಯಾಕೆಂದ್ರೆ ಎಲ್ಲ ಕಡೆ ಅವರು ಯುದ್ಧ ಮಾಡಿ ಹ್ಯುಮ್ಯಾನಿಟಿ ಸಫರಿಂಗ್. ಗಾಜಾ ಏನಾಯ್ತು ಗಾಜಾ ವೈಟ್ ಟಾಪ್ ಇನ್ನು ಪೀಸ್ ಸೀಸ್ಫೇರ್ ಆದ್ಮೇಲೆ ಇಸ್ರಾಯೇಲ್ ಇಸ್ ಸ್ಟಿಲ್ ಹಿಟ್ಟಿಂಗ್ ಅಲ್ವಾ. ಭಾರತದ ವಿವಿಧ ಭಾಗಗಳಲ್ಲಿ ಭಾರೀ ಪ್ರತಿಭಟನೆ. ಜಮ್ಮು ಹಾಗೂ ಕಾಶ್ಮೀರದಲ್ಲೂ ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆಗಳು ನಡೆದಿವೆ. ರಾಂಬನ್ ಜಿಲ್ಲೆಯಲ್ಲಿ ಶಿಯಾ ಸಮುದಾಯದ ಪ್ರತಿಭಟನೆಗಳು ನಡೆದಿದ್ದು, ಅಮೆರಿಕ ಮತ್ತು ಇಸ್ರೇಲ್ ವಂಚನೆಯಿಂದ ನಮ್ಮ ನಾಯಕರನ್ನ ಕೊಂದಿದ್ದಾರೆ ಎಂದು ಆರೋಪಿಸಿದ್ದು, ಟ್ರಂಪ್ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓರ್ವ ಖಮೇನಿ ಸತ್ತಿದ್ದಾರೆ, 1,000 ಖಮೇನಿ ಹುಟ್ಟುತ್ತಾರೆ. अपने खामेनेई रहबर को जिनको धोखे से मारा गया, जिनकी नस्लों में गद्दारी है, जिनकी नस्लों में धोखेबाजी है, उन्होंने धोखे से मारा मेरे खामेनेई को. खामेनेई मेरा शेर था, शेर. कल भी शेर था, आज भी शेर है, कयामत तक शेर रहेगा. एक खामेनेई मरेगा, 1000 खामेनेई ऊपर. ಅಲ್ಲಿ ಖಮೇನಿಯನ್ನ ಮೋಸದಿಂದ ಹೊಡೆದಿದ್ದಾರೆ. एक गीदड़ ने एक शोयर को धोखे से मार दिया. बात करने की बातें बनाता रहा, जंगी भेड़ों से डराता रहा, लेकिन वो हुसैनी खून था. वो डरा नहीं, वो झुका नहीं. यजीद की तरह, मुलजिम की तरह पीछे से वार करने वाला यजीद इब्ने यजीद ट्रंप और नेतन्याहू और उसके साथ चुप रहने वाले मुस्लिम कंट्रीज, अरे पीछे से फिर एक अली पे वार किया है. ಇರಾನ್ನಲ್ಲಿರುವ ಪರಮಾಣು ಸಾಮರ್ಥ್ಯವನ್ನ ಸಂಪೂರ್ಣ ನಾಶ ಮಾಡಿದ್ದೇವೆ ಎಂದು ಇಸ್ರೇಲ್ ಅಮೆರಿಕ ಹೇಳಿದ್ದು, ಅಷ್ಟಾಗಿಯೂ ಟ್ರಂಪ್ ಮತ್ತು ನೇತನ್ಯಾಹು ತೃಪ್ತರಾದಂತೆ ಕಾಣಲಿಲ್ಲ. ಅದೇ ಕಾರಣಕ್ಕೆ ಖಮೇನಿ ಆಟವನ್ನೇ ಮುಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ಏಕಾಏಕಿ ದಾಳಿ ನಡೆಸಿದೆ. ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನ ಹತ್ಯೆಗೈದಿದೆ. ವಿಶೇಷ ಅಂದ್ರೆ ಇರಾನ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದರೆ ಭಾರತದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಪ್ರತಿಭಟನೆ ಜೋರಾಗಿದೆ. ಇರಾನ್ನಲ್ಲಿ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆ. ಬೆಂಗಳೂರು, ದೆಹಲಿ, ಕಾಶ್ಮೀರದಲ್ಲಿ ಪ್ರತಿಭಟನೆ. ಇರಾನ್ ವರ್ಸಸ್ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಇಷ್ಟು ದಿನ ನಡೆಯುತ್ತಿದ್ದ ಶೀತಲ ಸಮರಕ್ಕೆ ಬಹುತೇಕ ತೆರೆಬಿದ್ದಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಯುದ್ಧ ಸಾರಿದ್ದು 30 ಕಡೆ ದಾಳಿ ನಡೆಸಿ ನಗರಗಳನ್ನು ಉಡೀಸು ಮಾಡಿದ್ವು. ಇದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರ ಕೊಟ್ಟಿದ್ದು ದೊಡ್ಡಣ್ಣನ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡಿದೆ. ಇದೀಗ ಇರಾನ್ನ ಸರ್ವೋಚ್ಚ ನಾಯಕರನ್ನೇ ಮಿತ್ರ ಪಡೆಗಳು ಹತ್ಯೆಗೈದಿವೆ. ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ನಿಧನ ವಾರ್ತೆಗೆ ಜಗತ್ತಿನಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ತನ್ನ ದೇಶದ ನಾಯಕನ ಸಾವಿನ ಸುದ್ದಿ ಕೇಳಿ ಇರಾನಿಯನ್ನರು ಖುಷಿ ಪಡುತ್ತಿದ್ರೆ, ನಮ್ಮ ಬೆಂಗಳೂರಲ್ಲಿ ಪ್ರತಿಭಟನೆ ಜೋರಾಗಿತ್ತು.
ಪ್ರತಿಭಟನೆ ಅಂತಲ್ಲ, ನಮ್ಮ ಮನಸ್ಸಲ್ಲಿರುವಂತಹ ದುಃಖವನ್ನ ತೋರಿಸ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಇದೀವಿ. ಇದು ಪ್ರಪಂಚ ನೋಡ್ತಾ ಇದೆ, ಎಷ್ಟು ಅನ್ಯಾಯ ಆಗ್ತಾ ಇದೆ. ಇದು ಸರಿಯಲ್ಲ ಅನ್ನೋದನ್ನ ಇಡೀ ಪ್ರಪಂಚ ತಿಳ್ಕೋಬೇಕಾಗಿದೆ. ಮಾನವೀಯತೆ ಬಗ್ಗೆ ಮಾತಾಡುವಂತ ಪ್ರಪಂಚ ಇವತ್ತು ಎಲ್ಲಿದೆ ಅನ್ನೋ ಮಾತನ್ನ ಎಲ್ಲಾ ಕಡೆ ಕೇಳುವಾಗಿದೆ. ನೋಬೆಲ್ ಅಲ್ಲ, ಡಿಸಾಸ್ಟರ್ ಪ್ರಶಸ್ತಿ ಕೊಡಬೇಕು. ಮಿಸ್ಟರ್ ಟ್ರಂಪ್ ಅವರು ನೋಬೆಲ್ ಪೀಸ್ ಪ್ರೈಸ್ ಕೇಳ್ತಾ ಇದಾರಲ್ಲ, ಇನ್ನೊಂದು ಪ್ರೈಸ್ ಇವಾಗ ಇನ್ಸ್ಟೆಪ್ಟ್ ಮಾಡೋಣ, ಡಿಸಾಸ್ಟರ್ ಪ್ರೈಸ್ ಕೊಡಬೇಕು ಅವ್ರಿಗೆ. ಯಾಕೆಂದ್ರೆ ಎಲ್ಲ ಕಡೆ ಅವರು ಯುದ್ಧ ಮಾಡಿ ಹ್ಯುಮ್ಯಾನಿಟಿ ಸಫರಿಂಗ್. ಗಾಜಾ ಏನಾಯ್ತು ಗಾಜಾ ವೈಟ್ ಟಾಪ್ ಇನ್ನು ಪೀಸ್ ಸೀಸ್ಫೈರ್ ಆದ್ಮೇಲೆ ಇಸ್ರಾಯೇಲ್ ಇಸ್ ಸ್ಟಿಲ್ ಹಿಟ್ಟಿಂಗ್ ಅಲ್ವಾ. ಭಾರತದ ವಿವಿಧ ಭಾಗಗಳಲ್ಲಿ ಭಾರೀ ಪ್ರತಿಭಟನೆ. ಜಮ್ಮು ಹಾಗೂ ಕಾಶ್ಮೀರದಲ್ಲೂ ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆಗಳು ನಡೆದಿವೆ. ರಾಂಬನ್ ಜಿಲ್ಲೆಯಲ್ಲಿ ಶಿಯಾ ಸಮುದಾಯದ ಪ್ರತಿಭಟನೆಗಳು ನಡೆದಿದ್ದು, ಅಮೆರಿಕ ಮತ್ತು ಇಸ್ರೇಲ್ ವಂಚನೆಯಿಂದ ನಮ್ಮ ನಾಯಕರನ್ನ ಕೊಂದಿದ್ದಾರೆ ಎಂದು ಆರೋಪಿಸಿದ್ದು, ಟ್ರಂಪ್ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓರ್ವ ಖಮೇನಿ ಸತ್ತಿದ್ದಾರೆ, 1,000 ಖಮೇನಿ ಹುಟ್ಟುತ್ತಾರೆ. अपने खामेनी रहबर को जिनको धोखे से मारा गया, जिनकी नस्लों में गद्दारी है, जिनकी नस्लों में धोखेबाजी है, उन्होंने धोखे से मारा मेरे खामेनी को. खामेनी मेरा शेर था, शेर. कल भी शेर था, आज भी शेर है, कयामत तक शेर रहेगा. एक खामेनी मरेगा, 1000 खामेनी ऊपर. ಅಲ್ಲಿ ಖಮೇನಿಯನ್ನ ಮೋಸದಿಂದ ಹೊಡೆದಿದ್ದಾರೆ. एक गीदड़ ने एक शोयर को धोखे से मार दिया. बात करने की बातें बनाता रहा, जंगी भेड़ों से डराता रहा, लेकिन वो हुसैनी खून था. वो डरा नहीं, वो झुका नहीं. यजीद की तरह, मुलजिम की तरह पीछे से वार करने वाला यजीद इब्ने यजीद ट्रंप और नेतन्याहू और उसके साथ चुप रहने वाले मुस्लिम कंट्रीज, अरे पीछे से फिर एक अली पे वार किया है. ಇರಾನ್ನಲ್ಲಿರುವ ಪರಮಾಣು ಸಾಮರ್ಥ್ಯವನ್ನ ಸಂಪೂರ್ಣ ನಾಶ ಮಾಡಿದ್ದೇವೆ ಎಂದು ಇಸ್ರೇಲ್ ಅಮೆರಿಕ ಹೇಳಿದ್ದು, ಅಷ್ಟಾಗಿಯೂ ಟ್ರಂಪ್ ಮತ್ತು ನೇತನ್ಯಾಹು ತೃಪ್ತರಾದಂತೆ ಕಾಣಲಿಲ್ಲ. ಅದೇ ಕಾರಣಕ್ಕೆ ಖಮೇನಿ ಆಟವನ್ನೇ ಮುಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.